ಭಾಳ ಸಂತೋಷದಿಂದ ಇಲ್ಲಿ ಪೂಜೆಗಳು ಅವರವರು ಅರಿಕೆಗಳು ಅವರವರೇ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಇದು ಭಾಳ ನಗರದ ಓಕುಳಿಪುರಂ ಸಮೀಪವಿರುವ ಶ್ರೀ ಅಮ್ಮ ನಾಗಮ್ಮ ದೇವಾಲಯದಲ್ಲಿ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸುವ ಮಹಿಮೆ ಹೊಂದಿರುವ ಅಮ್ಮನವರ ಶಕ್ತಿ ದೇವಾಲಯ. ಈ ದೇವಾಲಯಕ್ಕೆ ವಿವಿಧ ಭಾಗಗಳಿಂದ ಬಂದು ತಮ್ಮ ಕಷ್ಟಗಳನ್ನು ಬಗೆಹರಿಸಿಕೊಂಡು ಹೋಗುತ್ತಾರೆ. ಶ್ರೀ ಅಮ್ಮ ನಾಗಮ್ಮ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತದೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನವರಿಗೆ ವಿಶೇಷ ಪೂಜೆ, ಅಲಂಕಾರ, ನಾಗರ ಪಂಚಮಿ ಸೇರಿದಂತೆ ವಿವಿಧ ಪ್ರಕಾರಗಳ ಪೂಜೆ, ಗಣಪತಿ ಹೋಮ, ಕುಂಕುಮಾರ್ಚನೆ, ಹೋಮ ಸೇರಿದಂತೆ ಮುಂತಾದ ಪೂಜಾ ಕೈಂಕರ್ಯಗಳು ನೆರವೇರುತ್ತದೆ. ಪ್ರಧಾನ ವ್ಯವಸ್ಥಾಪಕರಾದ ಆರ್ ಮೋಹನ್ ಹಾಗೂ ಅವರ ಕುಟುಂಬ ಅಮ್ಮ ನಾಗಮ್ಮ ದೇವಿಯ ಪೂಜಾ ಕಾಯಕದಲ್ಲಿ ತೊಡಗಿರುತ್ತಾರೆ. ಅವರು ಹೇಳುವ ಪ್ರಕಾರ ನಿರೀಕ್ಷೆಗೂ ಮೀರಿದ ಅಚ್ಚರಿಯ ಸಂಗತಿಗಳು ಕಂಡುಬಂದಿದೆ. ಮೋಹನ್ ರವರಿಗೆ ಆರೋಗ್ಯ ಸಮಸ್ಯೆಯಿಂದ ಬಹಳ ಕಷ್ಟಕರ ಪರಿಸ್ಥಿತಿಯಲ್ಲಿ ಅಮ್ಮನವರ ಕೃಪೆಯಿಂದ ಕಾಯಿಲೆಯಿಂದ ಗುಣಮುಖರಾಗಿ ಆರೋಗ್ಯವಾಗಿದ್ದಾರೆ. ಸ್ಥಳ ಓಕುಳಿಪುರ ಶ್ರೀ ಅಮ್ಮ ನಾಗಮ್ಮ ದೇವಾಲಯ, ವಾಟಾಳ್ ನಾಗರಾಜ್ ರಸ್ತೆ, ಲೂಲು ಮಹಲ್ ಎದುರು. ಸರ್, ನಾನು ಅಮ್ಮನ ಹತ್ರ ಏನೋ ಒಂದು ಬೇಡ್ಕೊಂಡಿದ್ದೆ, ನನ್ನ ಕೆಲಸ ಆಗಬೇಕು ಅಂದ್ಬಿಟ್ಟು. ಅದು ತುಂಬ ಕಷ್ಟದ ಕೆಲಸನೇ ಆ ಅಮ್ಮ ನನಗೆ ನೆರವೇರಿಸ್ಕೊಟ್ಟಿದ್ದಾಳೆ. ಆದ್ದರಿಂದ ಉರುಳು ಸೇವೆ ಮಾಡಿ ಇವತ್ತು ಆ ಪೂಜೆನ ಸಲ್ಲಿಸ್ತಾ ಇದ್ದೀನಿ ಆ ಅಮ್ಮನಿಗೆ. ಸರ್, ತುಂಬ ಆಗಿದೆ ಸರ್. ಇವಾಗ ನಮ್ಮ ಯಜಮಾನರೇ ಸಾಕ್ಷಿ ಹೇಳ್ಬೋದು ಅದನ್ನು. ಅದೇ ಅವ್ರಿಗೆ ಮೈ ಹುಷಾರಿಲ್ಲದ ಹಾಗೆ ಬ್ರೈನ್ ಸ್ಟ್ರೋಕ್ ಆಗಿ ಅವರು ಉಳಿಯೋದೇ ಇಲ್ಲ ಅಂತಲೇ ಹೇಳಿಬಿಟ್ಟಿದ್ರು. ಡಾಕ್ಟ್ರುಗಳೆಲ್ಲ ಭರವಸೆ ಕೊಟ್ಟಿರಲಿಲ್ಲ. ಈ ಅಮ್ಮನ ಹತ್ರನೇ ಬಂದು ಬೇಡಿಕೊಂಡು ನನ್ನ ಮಾಂಗಲ್ಯ ಬೇಕು ಅಂತ ಕೇಳಿಕೊಂಡು ಎಲ್ಲ ಮಾಡಿ ಆ ಅಮ್ಮನೇ ಇವ್ರಿಗೆ ಮರು ಜನ್ಮ ಕೊಟ್ಟಿದ್ದಾರೆ ಸರ್. ನನ್ನ ಲೈಫಲ್ಲಿ ಆಗಿರೋದು ಒಂದು ಘಟನೆ, ಇನ್ನೂ ಒಂದು ಘಟನೆ ಆಗಿದೆ. ಬಟ್ ಯಾವುದೇ ಒಂದು ವಿಷಯ ಆಗಲಿ ಅಮ್ಮನ ಹತ್ರ ಬಂದು ನಾನು ಕಣ್ಣೀರು ಹಾಕಿ ಬೇಡ್ಕೊಂಡು ನನ್ನ ಕೆಲಸ ಆಗಬೇಕು ಅಂತ ಕೇಳ್ಕೊಟ್ರೆ ಆ ಅಮ್ಮ ನನ್ನನ್ನು ಕಾಪಾಡ್ಕೊಂಡು ಬಂದಿದ್ದಾಳೆ. ನಾನು ಸಾಯೋವರೆಗೂ ಅಮ್ಮನಿಗೆ ಚಿರಋಣಿಯಾಗಿರ್ತೀನಿ. ನೀವು ಹೇಳಿದ ನಿಜಾನೇ, ಬೇರೆ ಯಾವುದೋ ರೂಪದಲ್ಲಿ ಗೊತ್ತಾಗಲ್ಲ. ಬಟ್ ನನ್ನ ಜೀವನದಲ್ಲಿ ನಡೆದಿರೋ ಘಟನೆಗಳೇ ಸಾಕ್ಷಿ ನನಗೆ. ಅದು ಪ್ರತಿದಿನ ಆ ಅಮ್ಮನ ಒಂದು ಆಶೀರ್ವಾದದಿಂದನೇ ನಾವು ಇಲ್ಲಿ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸರ್. ಪ್ರತಿ ವರ್ಷ ನಾಗರ ಪಂಚಮಿ ಪೂಜೆಗಳು ಮಾಡ್ತೀವಿ. ಇಲ್ಲಿ ಭಕ್ತಾದಿಗಳು ಬಂದು ಅವರವರು ಹರಕೆಗಳು ಏನೇನು ಇದೆಯೋ ಆ ದೇವರು ನಡೆಸ್ಕೊಡ್ತಾಗ ಸೀರೆಗಳು ಕೊಡ್ತಾರೆ, ತಾಲಿ ಕೊಡ್ತಾರೆ, ಆಮೇಲೆ ಇದು ಉರುಳು ಸೇವೆ ಮಾಡ್ತಾರೆ, ಆಮೇಲೆ ಮುಟ್ಟಿ ಕಾಲು ನಡೀತಾರೆ. ಇಂಥ ಸೇವೆಗಳು ಮಾಡ್ತಾಯಿರ್ತಾರೆ. ಬಟ್ ಆ ಕೆಲಸ ಸಕ್ಸಸ್ ಆದಮೇಲೆ ಈ ದೇವ್ರುಗಳು ಈ ಥರ ಮಾಡ್ತಾರೆ. ಅವ್ರ ನಂಬಿಕೆ ಬರುತ್ತೆ. ಮನೆಗೆ ಬಂದು ಜನ ಅವರು ಪ್ರತಿ ವರ್ಷ ನಾವು ನಾಗರ ಪಂಚಮಿ ಮಾಡ್ತೀವಲ್ಲ, ಅನ್ನದಾನ, ಊಟ ಇದೆಲ್ಲ ನಾವೆಲ್ಲ ಗ್ರ್ಯಾಂಡಾಗಿ ಮಾಡ್ತೀವಿ. ಈ ದೇವಸ್ಥಾನ ಭಾಳ ಸತ್ಯ ಇರೋದ್ರಿಂದ ಜನಗಳು ಭಾಳ ಸಂತೋಷದಿಂದ ಇಲ್ಲಿ ಪೂಜೆಗಳು ಅವರವರು ಅರಿಕೆಗಳು ಅವರವರೇ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಇದು ಭಾಳ ಸಂತೋಷ ಸುದ್ದಿ. ನನಗೂ ಸಂತೋಷ ಆಗುತ್ತೆ. ಅವ್ರ ಅರಿಕೆಗಳು ದೇವರು ಕೊಡ್ತೈತಿದ್ರೆ ಅದು ಭಾಳ ನಮಗೂ ಸಂತೋಷ. ಪ್ರತಿಯೊಬ್ಬರಿಗೂ ಅದೇ ಥರ ಇನ್ನೂ ಕೊಡಲಿ ಅಂತ ನನಗೂ ಆಸೆ.